ನೋಡಿ ಫ್ರೆಂಡ್ಸ್, ಇವಾಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬಿರಿಯಾನಿಗೆ. ಇಲ್ಲಿ ಈರುಳ್ಳಿ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಒಂದು 6-7 ತಗೊಂಡು ಈ ಥರ ಅರ್ಧಕ್ಕೆ ಸೀಳಿ ಇಟ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ಟೊಮೊಟೊ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ಕೊತ್ತಂಬರಿ ಮತ್ತು ಪುದೀನ 2 ಚೆನ್ನಾಗಿ ತೊಳ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮಸಾಲೆಗೆ ನಾನಿಲ್ಲಿ ಕಸೂರಿ ಮೇಥಿ, ಲವಂಗ, ಆಮೇಲೆ ಚಕ್ಕೆ, ಒಂದೇ ಒಂದು ಅನಾನಸ್ ಮೊಗ್ಗು, ಪಲಾವ್ ಎಲೆ 1.25 ತಗೊಂಡಿದ್ದೀನಿ. 1 ಸ್ಪೂನ್ ಮೆಣಸು, 1 ಸ್ಪೂನ್ ಸೋಂಪು ಕಾಳು, 2 ಏಲಕ್ಕಿ ತಗೊಂಡಿದ್ದೀನಿ. ಇದಿಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಪಟ್ಟಣದಲ್ಲಿ ಬಂದಿರೋ ಬಾಸ್ಮತಿ ರೈಸ್ ಇದೆ 1 ಗ್ಲಾಸ್ ಅಷ್ಟು. ಆಮೇಲೆ ಬಿರಿಯಾನಿ ಪೇಸ್ಟ್ ನೋಡಿ ಈ ಥರ ಇದೆ. ಇದು ಬಿರಿಯಾನಿ ಪೇಸ್ಟ್. ನೀವಿದು ತರಲಿಲ್ಲ ಅಂದರೂ, ಈ ಪ್ಯಾಕೆಟ್ ತರಲಿಲ್ಲ ಅಂದರೂ ಬಿರಿಯಾನಿ ಪೇಸ್ಟ್ ಅಂತಲೇ ಸಿಗುತ್ತೆ. ಅದು 20 ರೂಪೀಸ್ ಪ್ಯಾಕೆಟು. ಅದನ್ನು ತಗೊಂಡು ಬಂದು ಕೂಡ ಮಾಡ್ಕೊಬೋದು. ಇವಾಗ ಬನ್ನಿ ಮಾಡೋಕ್ಕೆ ರೆಡಿ ಆಗೋಣ. ಅದರಲ್ಲಿ ಇದು 1 ಗ್ಲಾಸ್ ಅಕ್ಕಿ ಇದೆ. ಈ ಗ್ಲಾಸ್ ಜೊತೆಗೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಸೋನಾ ಮಸೂರಿ ರೈಸ್ ಕೂಡ ಮಿಕ್ಸ್ ಮಾಡಿ ತಗೊಳ್ತೀನಿ. ಇವಾಗ ನೋಡಿ ಫ್ರೆಂಡ್ಸ್, ಇವಾಗ ಅಕ್ಕಿನೂ ತಗೊಂಡಿದ್ದೀನಿ. ಸೋನಾ ಮಸೂರಿ ರೈಸು ಮತ್ತು ಬಾಸ್ಮತಿ ರೈಸು ಇದರಲ್ಲೇ ಮಿಕ್ಸ್ ಮಾಡಿದ್ದೀನಿ. ನಾನೀಗ ಈ ಗ್ಲಾಸಲ್ಲಿ 4 ಗ್ಲಾಸು ಸೋನಾ ಮಸೂರಿ, 1 ಗ್ಲಾಸು ಬಾಸ್ಮತಿ ರೈಸ್ ಇತ್ತು. ಒಟ್ಟು 5 ಗ್ಲಾಸ್ ಆಗಿದೆ. ಬಾಸ್ಮತಿ ರೈಸ್ಗೆ 1 ಗ್ಲಾಸ್ ರೈಸ್ ಇದ್ದರೆ ಅದಕ್ಕೆ 3/4 ಗ್ಲಾಸ್ ನೀರು ಹಾಕಬೇಕು. ಸೋನಾ ಮಸೂರಿಗೆ 1 ಗ್ಲಾಸ್ಗೆ 2 ಗ್ಲಾಸ್ ನೀರು ಥರ ಅನ್ನ ಮಾಡೋವಾಗ ಅಳತೆ ಮಾಡಬೇಕು. ಬಿರಿಯಾನಿ ಆಗಿರೋದ್ರಿಂದ 1/3 ಗ್ಲಾಸ್ ನೀರು ಹಾಕಿದ್ರೆ ಸಾಕು. ಇವಾಗ ಇದು ಟೋಟಲು 5 ಗ್ಲಾಸ್ ಇದೆ ಅಕ್ಕಿ. ಇವಾಗ ಇದು ತೊಳೆದಿಟ್ಕೋಬೇಕು. ಇವಾಗೆಲ್ಲ ರೆಡಿ ಆಗಿದೆ. ಬನ್ನಿ ಇವಾಗ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇವಾಗ ಬಿರಿಯಾನಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸ್ಟವ್ ಹಚ್ಕೊಂಡು ಇವಾಗ ದೊಡ್ಡ ಪಾತ್ರೆ ಇಟ್ಕೊಂಡಿದ್ದೀನಿ. ಇವಾಗ ಬ್ಯಾಕ್ ಕ್ಯಾಮ್ರಾದಲ್ಲಿ ನಿಮ್ಗೆ ತೋರಿಸ್ತೀನಿ. ಸ್ಟವ್ ಕಾಣ್ಬೇಕಾ ನಿನ್ಗೆ? ಪಾತ್ರೆ ಕಾಣಿಸ್ಬೇಕಾ? ದೊಡ್ಡ ತಪ್ಪಲೆ ಇಕ್ಕಿರ ಕಾಣಿಸಲ್ಲ. ಏನ್ ಮಾಡೋದು? ಸ್ಟವ್ ಉರಿದ್ರೆ ಕಾಣಿಸದ? ಓಕೆ, ಇವಾಗ ಬನ್ನಿ. ಫುಲ್ ಅಡಿಗೆ ಮನೆ ಮೆಸ್ಸಿ ಆಗಿದೆ. ಎಲ್ಲ ಮಾಡಾದ್ಮೇಲೆ ನನ್ನ ಮಗಳೆಲ್ಲ ಕ್ಲೀನ್ ಮಾಡ್ಬಿಡ್ತಾಳೆ. ಓಕೆನಾ? 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 ಆಮೇಲಿಂದಾನೆ ನಂದು ಅಡಿಗೆ ಆದ ತಕ್ಷಣ ನೀನೆಲ್ಲ ಕ್ಲೀನ್ ಮಾಡ್ಬೇಕು ಅಷ್ಟೇನೆ. ನೋಡಿ ಇವಾಗ ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆ ಬಿಸಿ ಆಗಿದೆ. ಇದಕ್ಕೆ ಇವಾಗ ಎಣ್ಣೆ ಹಾಕೋಣ. ಜಾಸ್ತಿ ಎಣ್ಣೆ ಹಾಕೋಬೇಕು. ಸ್ಟವ್ ಸ್ವಲ್ಪ ಕಮ್ಮಿ ಮಾಡಿ ಚಿಂಟು. ನೋಡಿ ಈ ತರ ಜಾಸ್ತಿ ಎಣ್ಣೆ ಹಾಕೊಬೇಕು. ಅದಕ್ಕೆ ಸ್ವಲ್ಪ ತುಪ್ಪನೂ ಹಾಕೊಬೇಕು. ಇವಾಗ ಸ್ವಲ್ಪ ತುಪ್ಪ ಹಾಕೊಳ್ತಾ ಇದ್ದೀನಿ. ಸಾಕು. ತುಪ್ಪ ಎಣ್ಣೆ 2 ಹಾಕೊಬಹುದು. ಇಲ್ಲ ಬರೀ ತುಪ್ಪದಲ್ಲಿ ಮಾಡೋರು ಬರೀ ತುಪ್ಪದಲ್ಲೂ ಮಾಡ್ಬೋದು. ನಾನಿವಾಗ ತುಪ್ಪನೂ ಎಣ್ಣೆ 2 ಹಾಕೊಂಡಿದ್ದೀನಿ. ಸ್ವಲ್ಪ ಬಿಸಿ ಆಗಬೇಕು. ಸ್ವಲ್ಪ ಬಿಸಿ ಆದರೆ ಎಣ್ಣೆ ತುಪ್ಪ ಮಿಕ್ಸ್ ಆಗುತ್ತೆ. ಆಮೇಲೆ ಈರುಳ್ಳಿ ಹಾಕ್ಕೊಳ್ತೀನಿ. ನೋಡಿ ಇವಾಗ 2 ಚೆನ್ನಾಗಿ ಮಿಕ್ಸ್ ಆಗಿದೆ. ಈ ಟೈಮಲ್ಲಿ ನಾವು ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಒಂದು ಸ್ವಲ್ಪ ಈರುಳ್ಳಿ ಫ್ರೈ ಆದಾಗ ನಾವು ಸ್ಪೈಸಸ್ ಎಲ್ಲ ಹಾಕ್ಕೊಬೇಕು. ನೋಡಿ ಇಲ್ಲಿ ಇಟ್ಕೊಂಡಿರೋ ಸ್ಪೈಸಸ್ ಎಲ್ಲ ಆಮೇಲೆ ಹಾಕ್ಬೇಕು. ಇದನ್ನೆಲ್ಲ ಆಮೇಲೆ ಯಾಕೆ ಹಾಕ್ಬೇಕು ಅಂತಂದರೆ, ಮೊದಲೇ ಹಾಕಿದ್ರೆ ಇದ್ರ ಸ್ಮೆಲ್ ಎಲ್ಲ ಹೋಗ್ಬಿಡುತ್ತೆ, ಸೀದೋಗ್ಬಿಡುತ್ತೆ. ಈರುಳ್ಳಿ ಹಾಕಿದ್ಮೇಲೆ ಇದನ್ನ ಹಾಕೋದ್ರಿಂದ ಬಿರಿಯಾನಿಗೆ ಇದ್ರದ್ದು ಫ್ಲೇವರ್ ಚೆನ್ನಾಗಿ ಇಟ್ಕೊಳ್ಳುತ್ತೆ. ಇವಾಗ ಇದು ಚೆನ್ನಾಗಿ ಫ್ರೈ ಆಗಲಿ, ಆಮೇಲೆ ನಿಮಗೆ ತೋರಿಸ್ತೀನಿ. ಒಂದು ಸ್ವಲ್ಪ ಒಂದು 1/4 ಭಾಗ ಫ್ರೈ ಆದಾಗ ನಾವು ಸ್ಪೈಸಸ್ನ ಹಾಕ್ಕೋಬೇಕು. ನಾನಿವಾಗ ಇಲ್ಲಿ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ.
ನೀವು ಮನೆಯಲ್ಲಿ ಎಷ್ಟು ಮಾಡ್ತೀರಾ, ನಿಮ್ಗೆ ಎಷ್ಟು ಬೇಕು ಅಂತ ನಿಮ್ಗೆ ಅಂದಾಜು ಗೊತ್ತಿರುತ್ತೆ. ಅದ್ರ ಮೇಲೆ ನೀವು ಈರುಳ್ಳಿ ಟೊಮೊಟೊ ಕಟ್ ಮಾಡಿ ಹಾಕ್ಕೊಳ್ಳಿ. ಇದು ಫ್ರೈ ಆಗಲಿ ಸ್ವಲ್ಪ, ನಿಮ್ಗೆ ಆಮೇಲೆ ತೋರಿಸ್ತೀನಿ. ನೋಡಿ ಇವಾಗ ಸ್ವಲ್ಪ ಒಂದು ಕಾಲು ಭಾಗ ಫ್ರೈ ಆಗೈತೆ. ಈ ಟೈಮಲ್ಲಿ ಇದೆಲ್ಲ ಹಾಕ್ಕೋಬೇಕು. ಕಸೂರಿ ಮೇಥಿ, ಸೋಂಪು, 2 ಏಲಕ್ಕಿ, ಒಂದು ಸ್ವಲ್ಪ ಮೆಣಸು, ಪಲಾವ್ ಎಲೆ, ಅನಾನಸು, ಲವಂಗ ಮತ್ತು ಚಕ್ಕೆ ಇದಿಷ್ಟು ಹಾಕ್ಕೋಬೇಕು. ಈ ಟೈಮಲ್ಲಿ ಹಾಕಿದ್ರೆ ಅದ್ರ ಫ್ಲೇವರ್ ಚೆನ್ನಾಗಿರುತ್ತೆ. ಫಸ್ಟೇ ಎಣ್ಣೆಗೆ ಹಾಕ್ಬಾರ್ದು. ಇವಾಗ ಇದು ಈರುಳ್ಳಿ ಇನ್ನೂ ಸ್ವಲ್ಪ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೋಬೇಕು. ಅವಾಗೆ ಒಂದೊಂದು ಚೆನ್ನಾಗಿ ಫ್ರೈ ಮಾಡಿದ್ರೇ ಒಂದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬಾರ್ದು, ಆಮೇಲೆ ಹಾಕ್ಕೋಬೇಕು. ನೋಡಿ ಇವಾಗ ಇಷ್ಟು ಫ್ರೈ ಆಗಿದೆ, ಅರ್ಧ ಫ್ರೈ ಆಗೈತಿ. ಇವಾಗ ಇನ್ನೊಂದು ಸ್ವಲ್ಪ ಕಲರ್ ಬರಬೇಕು ಆನಿಯನ್, ಆವಾಗಲೇ ಆ ಬಿರಿಯಾನಿಗೊಂದು ಟೇಸ್ಟ್ ಸಖತ್ತಾಗಿ ಬರೋದು. ಇವಾಗ ಇಷ್ಟು ಅರ್ಧ ಆಗಿದೆ. ಇವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಇಷ್ಟು ತಗೊಂಡಿದ್ದೀನಿ ನಾನು. ದೊಡ್ಡ ಸ್ಪೂನಲ್ಲಿ ಒಂದು 3 ಸ್ಪೂನ್ ತಗೊಂಡಿದ್ದೀನಿ. ಇವಾಗ ಇದರ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಬೇಕು. ಇವಾಗ ನೋಡಿ ಶುಂಠಿದೆಲ್ಲ ಹಸಿ ಸ್ಮೆಲ್ ಹೋಗಿದೆ. ಈ ಟೈಮಲ್ಲಿ ಇವಾಗ ಟೊಮೊಟೊ ಹಾಕ್ಕೋಬೇಕು. ಟೊಮೊಟೊ ಹಾಕ್ಕೊಂಡಾಗೇನೆ ಪುದೀನ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು. ಇವಾಗ ಟೊಮೊಟೊ ಚೆನ್ನಾಗಿ ಬೆಂದು ಎಣ್ಣೆ ಬಿಟ್ಕೊಂಡು ಬರಬೇಕು, ಅಲ್ಲಿ ತನಕ ಬೇಯಿಸ್ಕೋಬೇಕು. ಟೊಮೊಟೊ ಸಾಫ್ಟ್ ಆಗಬೇಕು ಅಂದರೆ ಇದಕ್ಕೆ ಉಪ್ಪು ಹಾಕ್ಕೋಬೇಕು ನಾವು. ಇವಾಗ ಇದಕ್ಕೆ ಉಪ್ಪು ಹಾಕ್ತಾ ಇದ್ದೀನಿ, ನೋಡ್ಕೊಂಡು ಉಪ್ಪು ಹಾಕ್ಕೋಬೇಕು. ಇವಾಗ ಸ್ವಲ್ಪ ಟೊಮೊಟೊ ಬೇಯೋಕ್ಕೆ ಹಾಕ್ಕೋಬೇಕು, ಆಮೇಲೆ ಟೇಸ್ಟ್ ನೋಡಿ ಇನ್ನೂ ಬೇಕು ಅಂದರೆ ಹಾಕ್ಕೋಬೇಕು. ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ಅರಿಶಿನ ಹಾಕ್ಕೊಂಡೆ. ಈಗ ಟೊಮೊಟೊ ಚೆನ್ನಾಗಿ ಸಾಫ್ಟಾಗಿ ಬೆಂದು ಎಣ್ಣೆ ಬಿಟ್ಕೋಬೇಕು, ಅಲ್ಲಿ ತನಕ ಬೇಯಿಸ್ಬೇಕು. ಇದ್ರ ಮೇಲೆ ಮುಚ್ಚ ಪ್ಲೇಟ್ ತಂಬ ಚಿಂಟು. ಇವಾಗ ಇದಕ್ಕೊಂದು ಪ್ಲೇಟ್ ಮುಚ್ಚಿ ಬೇಯಿಸ್ಕೊತೀನಿ, ಸಾಫ್ಟಾಗಿ ಆಗಲಿ. ನೋಡಿ ಇವಾಗ ಓಪನ್ ಮಾಡಿದ್ದೀನಿ. ಸ್ವಲ್ಪ ಟೊಮೊಟೊ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡು ಬಂದಿದೆ. ಈ ಟೈಮಲ್ಲಿ ನಾವು ಖಾರಕ್ಕೆ ಖಾರದ ಪುಡಿ, ಒಂದೇ 1 ಸ್ಪೂನ್ ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲ ಹಾಕ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿರ್ತೀರ, ನೋಡಿಕೊಂಡು ಖಾರದ ಪುಡಿ ಹಾಕ್ಕೋಬೇಕು. ಚೆನ್ನಾಗಿ ಎಣ್ಣೆ ಬಿಟ್ಕೊಂಡು ಬಂದರೆ ಆವಾಗ ಸಖತ್ತಾಗಿ ಮಸಾಲೆ ಚೆನ್ನಾಗಿರುತ್ತೆ. ಇವಾಗ ಈ ಟೈಮಲ್ಲಿ ಇದಕ್ಕೆ
ಇದೇನು ಮಸಾಲೆ ಕೊಟ್ಟಿದ್ದಾರಲ್ಲ ಬಿರಿಯಾನಿ ಕಿಟ್ಟಲ್ಲಿ ಆ ಮಸಾಲೆ ಹಾಕ್ಕೋಬೇಕು. ಆಮೇಲೆ ಸ್ವಲ್ಪ ಮೊಸರು ಹಾಕ್ಕೋಬೇಕು. ಇವಾಗ ಈ ಮಸಾಲೆ ಹಾಕ್ತಾ ಇದ್ದೀನಿ. ಇದು ನಿಮಗೆ ಕಿಟ್ ತರ್ಸೋಕ್ಕಾಗಲ್ಲ ಅಂದರೆ 20 ರೂಪಾಯಿದು ಬಿರಿಯಾನಿ ಪೇಸ್ಟೇ ಬರುತ್ತೆ, ಅದನ್ನು ಹಾಕ್ಕೋಬೋದು. ಇದನ್ನೆಲ್ಲ ಹಾಕ್ಕೊಳ್ತೀನಿ ಇವಾಗ ನಾನು. ಇವಾಗ ನೋಡಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಒಂದೇ ಒಂದು ಅರ್ಧ ಕಪ್ಪು ಅಷ್ಟು ಮೊಸರು ಹಾಕ್ತಾ ಇದ್ದೀನಿ. ಮೊಸರು ಹಾಕೋದ್ರಿಂದ ಚಿಕನ್ ಚೆನ್ನಾಗಿ ಸಾಫ್ಟ್ ಆಗುತ್ತೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಟೈಮಲ್ಲಿ ನಾವು ಚಿಕನ್ ಹಾಕ್ಕೋಬೇಕು. ನೋಡಿ ಇವಾಗ ಟೊಮೊಟೊ ಚೆನ್ನಾಗಿ ಸಾಫ್ಟ್ ಆಗುತ್ತೆ. ಈ ಟೈಮಲ್ಲಿ ನಾನಿವಾಗ ಚಿಕನ್ ಹಾಕ್ಕೊಳ್ತೀನಿ. ನೋಡಿ ನೀರೆಲ್ಲ ಸೋಸಿ ಇಟ್ಕೊಂಡಿದ್ದೀವಿ. ಆ ಚಿಕನ್ ಹಾಕ್ಕೋಬೇಕು. ಇವಾಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚಿಕನ್ನು ನೀರು ಬಿಟ್ಕೊಂಡು ಆಮೇಲೆ ಚೆನ್ನಾಗಿ ಬೆಂದು ಎಣ್ಣೆ ಬಿಟ್ಕೊಂಡ್ಮೇಲೆ ಅಕ್ಕಿ ತೊಳೆದು ಹಾಕಬೇಕು. ಚಿಕನ್ ಇದರಲ್ಲೇ ಚೆನ್ನಾಗಿ ಬೇಯಬೇಕು. ಈ ಥರ ಮಾಡಿ ನೀವು ದಮ್ ಬಿರಿಯಾನಿ ಮಾಡ್ತೀವಿ ಅಂದರೆ ಇದನ್ನೆಲ್ಲ ಈ ಥರ ಸಮ ಮಾಡಿ ಇದ್ರ ಮೇಲೆ ಅಕ್ಕಿ ಹಾಕಿ ಅರ್ಧ ಬೇಯಿಸಿರೋ ಅಕ್ಕಿನ ಹಾಕ್ಬಿಟ್ಟು ದಮ್ ಕಟ್ಟಬೇಕು. ನಾನು ಆ ಥರ ಏನು ಮಾಡ್ತಾ ಇಲ್ಲ. ಇವಾಗ ನೋಡಿ ಇದು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಿದ್ದೀನಿ. ಈಗ ಇದನ್ನು ಮುಚ್ಚೋಣ. ಚೆನ್ನಾಗಿ ಇವಾಗ ಚಿಕನ್ ಬೇಯಬೇಕು. ಇವಾಗ ಚಿಕನ್ ಎಲ್ಲ ಹಿಂಗೆ ನೀರು ಬಿಟ್ಕೊಂಡಿದೆ. ನೀರು ಬಿಟ್ಕೊಂಡು ನೀಟಾಗಿ ಚಿಕನ್ ಬೆಂದು ಎಣ್ಣೆ ಫುಲ್ಲು ತೇಲಿ ಬರಬೇಕು. ಇವಾಗೂ ಎಣ್ಣೆ ಇದೆ ಮೇಲ್ಗಡೆ, ಆದರೂ ಇನ್ನೂ ಸ್ವಲ್ಪ ಚಿಕನ್ ಬೇಯಬೇಕು. ಚಿಕನ್ ಚೆನ್ನಾಗಿ ಬೆಂದು ನೋಡಿ ಈ ಥರ ಗೊಜ್ಜು ಥರ ಇರೋದೆಲ್ಲ ಫುಲ್ಲು ಗಟ್ಟಿ ಆಗಬೇಕು. ನೋಡಿ ಇವಾಗ ಚೆನ್ನಾಗಿ ಎಣ್ಣೆ ತೇಲ್ಕೊಂಡು ಬಂದಿದೆ. ಈ ಟೈಮಲ್ಲಿ ಇವಾಗ ನಾವು ನೀರು ಹಾಕಬೇಕು. ಇದಕ್ಕೆ ನೀರಾದರೂ ಹಾಕ್ಬೋದು, ಇಲ್ಲ ಅಕ್ಕಿ ಆದರೂ ಹಾಕ್ಬೋದು. ನಾನು ಇವಾಗ ಅಕ್ಕಿ ಹಾಕ್ತಾ ಇದ್ದೀನಿ. ಇಲ್ಲಿ ತೊಳೆದು ಇಟ್ಕೊಂಡಿದ್ದೀನಿ. ಇವಾಗ ನಾನು ಅಕ್ಕಿ ಹಾಕ್ತೀನಿ ಇದಕ್ಕೆ. ಅಕ್ಕಿ ಹಾಕ್ಬಿಟ್ಟು ವಿಡಿಯೋ ತೋರಿಸ್ತೀನಿ ರೀ. ನೋಡಿ ಇವಾಗ ಅಕ್ಕಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಬೇಕು. ಅಕ್ಕಿ ಹಾಕ್ಕೊಂಡ್ಮೇಲೆ ನೀರು ಹಾಕ್ಕೋಬೋದು, ಇಲ್ಲ ನೀರು ಹಾಕಿ ಕುದ್ದ ಮೇಲೆ ಕೂಡ ಅಕ್ಕಿ ಹಾಕ್ಬೋದು. ನಾನು ಮೊದಲೇ ಅಕ್ಕಿ ಹಾಕಿದ್ದೀನಿ, ಸ್ವಲ್ಪ ಮಸಾಲೆ ಎಲ್ಲ ಅಕ್ಕಿ ಗಿಡೀಲಿ ಅಂತ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದರಲ್ಲೇ ಇಷ್ಟು ನೀರಿದೆ, ನೀರನ್ನ ನೋಡ್ಕೊಂಡು ಹಾಕ್ಕೋಬೇಕು. ಇವಾಗ ನಾನು 5 ಲೋಟ ತಗೊಂಡಿದ್ದೀನಿ. 5 ಲೋಟಕ್ಕೆ ಅಂದರೆ 10 ಲೋಟ ನೀರು ಹಾಕ್ಕೋಬೇಕು. ಅದರಲ್ಲಿ 1 ಲೋಟ ಕಮ್ಮಿ ನೀರು ಹಾಕ್ಕೋಬೇಕು. ಇದರಲ್ಲೇ ನೋಡಿ ಎಷ್ಟು ನೀರಿದೆ. ಇದನ್ನು ಅಳತೆ ಇಟ್ಕೊಂಡು ಒಂದು 8-9 ಲೋಟ ಒಳಗಡೆ ಹಾಕ್ಕೊಂಡ್ರೆ ಸಾಕು. ಇವಾಗ ಸ್ವಲ್ಪ ಅಕ್ಕಿಗೆ ಮಸಾಲೆ ಹಿಡೀಲಿ, ಆಮೇಲೆ ನೀರು ಹಾಕ್ಕೊಳ್ತೀನಿ. ನೋಡಿ ನಾನು ಇವಾಗ ನೀರು ಹಾಕ್ಕೊಂತ ಇದ್ದೀನಿ. ನಾನಿಲ್ಲಿ 8 ಲೋಟ ನೀರು ತಗೊಂಡಿದ್ದೀನಿ. 5 ಲೋಟ ಅಕ್ಕಿಗೆ 8 ಲೋಟ ನೀರು ತಗೊಂಡಿದ್ದೀನಿ. ಯಾಕೆಂದರೆ ಇದರಲ್ಲಿ ಸ್ವಲ್ಪ ನೀರು ಇತ್ತಲ್ಲ, ಟೊಮೊಟೊ ಅದು ಇದು ಎಲ್ಲ ಬಿಟ್ಟಿರೋದು. ಅದಕ್ಕೆ 8 ಲೋಟ ನೀರು ತಗೊಂಡು ಸ್ವಲ್ಪ ಬೆಚ್ಚಗೆ ಮಾಡಿ ಹಾಕ್ಕೊಂಡಿದ್ದೀನಿ ನೀರು. ಇವಾಗ ಇದನ್ನು ಬೇಯಕ್ಕೆ ಬಿಡೋಣ, ಕುದಿಬೇಕು ಇದು. ಸ್ವಲ್ಪ ಜೋರು ಊರಿನಲ್ಲಿರಲಿ. ಇದು ಕುದ್ದ ಮೇಲೆ ಸ್ಟವ್ ಫುಲ್ಲು ಸಿಮ್ ಮಾಡಿ ಮುಚ್ಚಿ ಇಡಬೇಕು. ಇವಾಗ ಇದು ಕುದೀಲಿ. ನೋಡಿ ಇವಾಗ ಚೆನ್ನಾಗಿ ಕುದೀತೈತೆ. ಒಂದ್ಸತಿ ಚೆನ್ನಾಗಿ ನಿಧಾನಕ್ಕೆ ಮಿಕ್ಸ್ ಮಾಡಬೇಕು.
ತರ ಕುದಿ ಬಂದ್ಮೇಲೆ ಫುಲ್ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಟು ಇವಾಗ ಇದನ್ನ ಮುಚ್ಚಿ ಇಡ್ಬೇಕು. ನೋಡಿ ಇವಾಗ ಇದನ್ನ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಇವಾಗ ಇದನ್ನ ಮುಚ್ಚಬೇಕು. ಮೇಲೆ ಏನಾದರೂ ತೂಕ ಇಡಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಬಿರಿಯಾನಿ ರೆಡಿ ಆಯಿತು. ನೋಡಿ ಸಖತ್ತಾಗಿ ಬಿರಿಯಾನಿ ರೆಡಿಯಾಗಿದೆ. ಇಡ್ಕೊ, ಇದ್ರ ಮೇಲೆ ಇಡ್ಕೊ. ನೋಡಿ ಫ್ರೆಂಡ್ಸ್, ಸಖತ್ತಾಗಿ ಬಂದೈತೆ. ಇವಾಗ ಟೇಸ್ಟ್ ಮಾಡಬೇಕು. ಸ್ವಲ್ಪ ಸಾಫ್ಟಾಗೆ ಮಾಡಿದ್ದೀನಿ, ಜಾಸ್ತಿ ಡ್ರೈ ಮಾಡಿಲ್ಲ ನಾನು. ಸ್ವಲ್ಪ ಸಾಫ್ಟಾಗಿ ಗ್ರೇವಿ ಥರನೇ ಮಾಡಿದ್ದೀನಿ. ನೋಡಿ ಫ್ರೆಂಡ್ಸ್, ಸಖತ್ತಾಗಿ ಚಾಚಿನೋ ಸಖತ್ತಾಗಿರೋ ಬಿರಿಯಾನಿ ರೆಡಿ. ಅದಕ್ಕೆ ರಾಯ್ತ ಕೂಡ ಮಾಡಿದ್ದೀನಿ. ಅದರಲ್ಲೇ ಸೀಸನಿಂಗ್ ಕೊಟ್ಟಿದ್ರು. ಅದೇನಿಲ್ಲ, ಮೊಸರುಗೆ ಹಾಕೋದು ಅಷ್ಟೇ. ಪೌಡ್ರ್ ತಾಳ ಹೆಂಗೈತ್ ನೋಡಿ ಹೇಳ್ಬಾ ಬೇಗ. ನೋಡಿ ಇವಾಗ ನನ್ನ ಮಗಳು ತಿಂದೆ ಹೇಳ್ತಾಳೆ ಹೆಂಗೈತೆ ಅಂತ. ಹೇಳು ಹೆಂಗೈತೆ ಅಂತ ಹೇಳು. ಬರೀ ತಿನ್ನು, ಮೊಸರು ಜೊತೆ ತಿನ್ಬೇಡ. ಫಸ್ಟ್ ಅನ್ನ ತಿನ್ನು, ಟೇಸ್ಟ್ ಗೊತ್ತಾಗಲ್ಲ. ಫಸ್ಟ್ ಅನ್ನ ತಿನ್ನು. ಉಪ್ಪು ಖಾರ ಸಕ್ಕತ್ತಾಗೈತಂತೆ ಫ್ರೆಂಡ್ಸ್. ಬಿರಿಯಾನಿ ಮಾಡಾಯ್ತು. ಬಿರಿಯಾನಿ ಮಾಡ್ಕೊಂಡೆ, ಪಾತ್ರೆನೂ ಕೂಡ ಎಲ್ಲ ತೊಳೆದಾಕ್ದೆ. ಓಕೆ ಫ್ರೆಂಡ್ಸ್, ಇವಾಗ ಬಿರಿಯಾನಿ ತಿನ್ನೋ ಟೈಮ್ ಆಯಿತು. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಇನ್ನು ಯಾರಾದ್ರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಅದ್ರ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ಈ ರೆಸಿಪಿ ಮಾಡಿಲ್ಲ, ಬಿರಿಯಾನಿ ಈ ಥರ ಬಿರಿಯಾನಿ ಮಾಡಿಲ್ಲ, ಮಾಡಿಕೊಂಡು ಟೇಸ್ಟ್ ಮಾಡಿ. ಸಖತ್ತಾಗಿರುತ್ತೆ. ಬಿರಿಯಾನಿ ಕಿಟ್ ತಂದರೆ ಈ ರೀತಿ ಜಾಸ್ತಿ ಕ್ವಾಂಟಿಟಿ ಕೂಡ ಮಾಡ್ಬೋದು. ಬಿರಿಯಾನಿ ಕಿಟ್ ತರಲಿಲ್ಲ ಅಂದ್ರೂ ನಾನು ಏನೇನು ಹಾಕಿ ಮಾಡಿದ್ದೀನೋ ಅದೇ ಮೆಥಡಲ್ಲಿ ಮಾಡಿ. ಬಿರಿಯಾನಿ ಪೇಸ್ಟ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಹಾಗೆ ಕೂಡ ಮಾಡ್ಬೋದು. ಸಖತ್ತಾಗಿರುತ್ತೆ. ಓಕೆನಾ ಫ್ರೆಂಡ್ಸ್, ಬಾಯ್. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.